ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬುಧವಾರದ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗ್ತಾ ಇದೆ, ಯಾಕಂದರೆ ಬೇರೆ ಬೇರೆ ಕೆಲಸಗಳು ಇದ್ರಿಂದ ನನಗೆ ಅಂದರೆ ಬೇಗ ಬೇಗ ಎಡಿಟ್ ಮಾಡಿ ಹಾಕೋದಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗನೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಸ್ವಲ್ಪ ಪ್ರಾಡಕ್ಟ್ ಟೂರ್ಗೆಲ್ಲ ಹೋಗಬೇಕಾಗಿತ್ತು, ಹಾಗಾಗಿ ಇದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ. ಸೊ ಇವತ್ತು ಬೇಗನೆ ಎದ್ದಿದ್ದೆ, ಯಾಕಂದರೆ ಇವತ್ತು ಮೆಹಂದಿ ಕ್ಲಾಸ್ ಇತ್ತು. ಪೂಜಾ ಅವರು ಕರೆಸ್ತಾ ಇದ್ರು ವಸುಂಧರಾ ಮ್ಯಾಮ್ನ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮಾಮೂಲಿ ಕೆಲಸ ಎಲ್ಲ ಮುಗಿಸಿ ಪ್ರವೀಣ್ ಅವ್ರು ಹಾಲು ಕರಿತಾಯಿದ್ರು, ಈಸ್ಕೊಂಡು ಬಂದು ನನಗೂ ಮತ್ತು ಅವ್ರಿಗೆ ಕಾಫಿ ಮಾಡಿಕೊಂಡೆ. ಕುಡಿದ್ಬಿಟ್ಟು ಆನಂತರ ಅಡುಗೆ ಪ್ಲ್ಯಾನ್ ಮಾಡಿಕೊಂಡು, ಹೇಗೋ ಇವತ್ತು ಮೆಹಂದಿ ಕ್ಲಾಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡು ಒಂದೇ ಸತಿ ನೈಟ್ಗೂ ಆಗೋ ಥರ ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ತರಕಾರಿ ಸಾಂಬಾರು, ಅದು ಹೆಂಗಿತ್ತು ಅಂದರೆ ಗ್ರೀನ್ ಆ್ಯಂಡ್ ವೈಟ್ ತರಕಾರಿ ಹಾಕಿ ತರಕಾರಿ ಸಾಂಬಾರು ಮಾಡಿದ್ದಾಯಿತು. ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ವಿಜಿಲ್ ಕೂಗ್ಸೋಕ್ಕೆ ಎಲ್ಲ ಇಟ್ಬಿಟ್ಟು, ಆನಂತರ ನಂದು ಡ್ರೆಸ್ಸು ಸ್ವಲ್ಪ ಸ್ಟಿಚ್ಚಿಂಗ್ದು ನಾನು ಯಾವುದೂ ಹಾಕ್ಕೊಂಡಿರಲಿಲ್ಲ, ಹೊಸದೆಲ್ಲನೂ. ಹಾಗಾಗಿ ಅದೆಲ್ಲ ಸ್ವಲ್ಪ ಸ್ಟಿಚ್ಚೆಲ್ಲ ಲೂಸ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೈಮ್ ಸಿಕ್ಕಾಗ ಮಾಡ್ಕೊಬೇಕು, ಆದರೆ ಆಗ್ತಾಯಿಲ್ಲ. ಅಲ್ಲಿಗೆ ಹೋಗು, ಇಲ್ಲಿಗೆ ಬಾ, ತಿರ್ಗಾ ಇಲ್ಲಿ ಮಾಡು ಅಂತ ಇದರಲ್ಲಿ ಯಾವಾಗ ಟೈಮ್ ಸಿಗುತ್ತೋ, ಯಾವಾಗ ಬೇಕು ಅನಿಸುತ್ತೋ ಆವಾಗ ಸ್ಟಿಚ್ ಹಾಕ್ಕೊಳ್ಳೋದು ಆ ಥರ ಮಾಡೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಅದೇ ಥರನೇ. ಅದು ಟಾಪ್ದು ನಾನು ಸ್ಟಿಚ್ ಹಾಕಿದೆ, ಅದು ಮಿಷಿನ್ಗೆ ಹಾಕಿದ್ವಲ್ಲ, ಆ ದಾರ ಇದಾಗಿ ಫುಲ್ಲು ಲೂಸ್ ಆಗಿಬಿಟ್ಟಿತ್ತು, ದಾರನೇ ಹೊರ್ಟೋಗ್ಬಿಟ್ಟಿತ್ತು. ಹಾಗಾಗಿ ತಿರ್ಗಾ ಅದನ್ನು ಸ್ಟಿಚ್ಚನ್ನು ಹಾಕಿ ಇವತ್ತು ಹಾಕ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಅಡುಗೆಗೆ ನಾನು ಏನು ಅಂದ್ಕೊಂಡಿದ್ದೆ ಅಲ್ವ ಆದರೆ ಮುದ್ದೆ ಮಾಡೋದಕ್ಕಾಗಲಿಲ್ಲ, ನನಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಬೇಗನೆ ಬರೋಕ್ಕೆ ಹೇಳಿದರು, ಹಾಗಾಗಿ ಬೇಗ ಅಂತ ಸಾಂಬಾರನ್ನ ಒಗ್ಗರಣೆಯಲ್ಲಿ ಹಾಕಿ ಸಾಂಬಾರು ಮಾಡಿಟ್ಬಿಟ್ಟು ಆನಂತರ ರೈಸ್ ಮಾಡಿ ಇಟ್ಟೆ ಅವ್ರಿಗೆ ಅಂತ ಹೇಳ್ಬಿಟ್ಟು. ನಾನು ಬಾಕ್ಸ್ಗೂ ಕೂಡ ಅದೇ ತೊಗೊಂಡೋಗೋಣ, ಇನ್ನೇನು ಸಪ್ರೇಟಾಗಿ ಮಾಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೆ. ಆನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ, ಇನ್ನು ನನಗೆ ಸಂಜೆ ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಫಸ್ಟೇ ಇಂಗ್ಲೀಷ್ ಕ್ಲಾಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಆನಂತರ ಟಿಫನ್ ಎಲ್ಲ ಮುಗಿಸ್ಕೊಂಡು, ಮಾಮೂಲಿ ನನಗೆ ರೆಕಾರ್ಡ್ ಕಳಿಸಿರ್ತಾರಲ್ವ, ಅದನ್ನು ಮಾಡಿಬಿಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಕ್ಲಾಸ್ನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಆವಾಗಲೇ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಈ ಥರ ಕ್ಲಾಸಸ್ ರೆಕಾರ್ಡ್ ಅವ್ರು ಪ್ರೊವೈಡ್ ಮಾಡಿರ್ತಾರಲ್ವ, ಅದನ್ನು ಮಾಡ್ತೀನಿ. ಆನಂತರ ಅವ್ರಿಗೆ ಏನು ಕೊಟ್ಟಿರ್ತಾರೆ ಟಾಸ್ಕ್ನ ಅದನ್ನು ಕಂಪ್ಲೀಟ್ ಮಾಡಿ ಸಾಯಂಕಾಲದ ಅಷ್ಟೊತ್ತಿಗಾದರೆ ಕಳಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಕಳಿಸ್ತೀನಿ. ಆ ಥರ ಮಾಡ್ಕೊತಾ ಇದ್ದೀನಿ. ಹಾಗೆ ನನಗೆ ಈ ಒಂದು ಇದ್ರ ಬಗ್ಗೆ ಒಬ್ಬರು ಕಮೆಂಟ್ ಮಾಡಿದರು, ಕೆಲಸ ಕೊಡ್ತಾರಾ, ವರ್ಕ್ ಫ್ರಮ್ ಹೋಮ್ ಇರುತ್ತಾ ಅಂತ. ನಾನು ಕೂಡ ಅದಕ್ಕೋಸ್ಕರನೇ ಇದನ್ನು ಇಷ್ಟು ಒದ್ದಾಡ್ಕೊಂಡು ಈ ಕೋರ್ಸ್ನ ಮಾಡ್ತಾ ಇರೋದು. ಯಾಕಂದರೆ ಬರೀ ಒಂದೇ ಕೆಲಸನೇ ನಾವು ನೆಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ ಇದರಲ್ಲಿ ನಮ್ಗೆ ಅವ್ರು ಹೇಳಿದ್ದಾರೆ, ಇದು ಕಂಪ್ಲೀಟ್ ಆದಮೇಲೆ ಪಕ್ಕಾ 100% ನಿಮಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನನಗೂ ಒಂದು ವರ್ಕ್ ಫ್ರಮ್ ಹೋಮ್ ಸಿಕ್ಬಿಟ್ರೆ ಒಂದು 4 to 5 hours ಅಂತ, ಅದನ್ನು ಮಾಡ್ಕೊಂಡು ಎಷ್ಟೊಂದು ಖರ್ಚಿಗಾದರೂ ದುಡ್ಡಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಇನ್ನೇನು ನನ್ನ ಕೋರ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಅವರು ಕೂಡ ಹೇಳಿದ್ದಾರೆ, ನಮ್ಮ ಜಾಬ್ ಅಂತೂ ಖಂಡಿತವಾಗ್ಲೂ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಬಂದರೆ ನಾನು ಖಂಡಿತವಾಗ್ಲೂ ಅದನ್ನೆಲ್ಲ ತಿಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಇದನ್ನು ಹಾಕ್ತೀನಿ ಅಂತ ಯಾರೂ ಬೈಕೋಬೇಡಿ, ಯಾಕಂದರೆ ಕೆಲವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗಿದೆ. ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಅವರು ನನ್ನ ವಿಡಿಯೋಸ್ಗೆ ಬಂದು ಎಷ್ಟೋ ಜನ ಕಲ್ತಿರೋರು, ಇವಾಗ ಕಲಿತಾ ಇರೋರೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ, ಅದು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅವ್ರಿಗೆಲ್ಲ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸಲೇಬೇಕು. ಯಾಕೆ ಅಂದರೆ ನಾವೇನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತೀನಿ ನಾನು ಎಲ್ಲರಿಗೂ. ಹಾಗೆ ಅದನ್ನು ಕಂಪ್ಲೀಟ್ 1 hour ಅಷ್ಟೇ, ನಾನು ಜಾಸ್ತಿ ಏನು ಕೂತ್ಕೊಳ್ಳಲ್ಲ. ಒಂದು ಅರ್ಧ ಗಂಟೆ 1 hour ಅಷ್ಟೊತ್ತಿಗೆಲ್ಲ ಮುಗ್ದೋಗುತ್ತೆ. ಅಷ್ಟೊತ್ತೊಳಗೆ ಈ ಕಡೆ ರೈಸ್ ಕೂಡ ಆಗಿತ್ತು, ಸಾಂಬಾರು ಕೂಡ ಆಗಿತ್ತು. ಬಾಕ್ಸ್ಗೆಲ್ಲ ಹಾಕ್ಕೊಂಡು ಹೊರಟೆ ನಾನು. ಫೈನಲಿ ನಾನು ಕೂಡ ರೆಡಿ ಆದೆ. ಪ್ರವೀಣ್ ಅವರು ಫೋನ್ ಮಾಡಿದೆ, ಬರ್ತಾ ಇದ್ದಾರಂತೆ, ಅಂದರೆ ಬಸ್ ಸ್ಟಾಪ್ ಹತ್ರ ಬಿಡೋದಕ್ಕೆ. ಹಾಗಾಗಿ ಇವತ್ತು ಬೇಗನೆ ಬರೋಕ್ಕೆ ಹೇಳಿದರು ಮೆಹಂದಿ ಕ್ಲಾಸ್ಗೆ. ಸೊ ಟೈಮ್ ಆಲ್ರೆಡಿ 8:45 ಆಗಿಬಿಟ್ಟಿದೆ. ಬೇಗ ಹೋಗಬೇಕು. 1 day ಮೆಹಂದಿ ಕ್ಲಾಸು, ಅಂದರೆ ನಾನು ಆನ್ಲೈನ್ ಕ್ಲಾಸ್ ತೊಗೊಳ್ತಾ ಇದ್ನಲ್ಲ, ಸೊ ಅವರು ಪೂಜಾ ಅವ್ರಿಗೂ ಕೂಡ ಗೊತ್ತು, ಆದರೆ ನಂಗೆ ಅದು ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಅವ್ರಿಗೂ ಗೊತ್ತು ಅವರು ಅಂತ ಹೇಳ್ಬಿಟ್ಟು.
ಕರೆಕ್ಟಾಗಿ 9 ಗಂಟೆಗೆ ನಾನು ನೆನ್ಮಂಗ್ಲ ಬೈಪಾಸ್ ಹತ್ರ ಇದ್ದೆ. ಅಷ್ಟರೊಳಗೆ ಬಸ್ ಕೂಡ ಬಂತು. ಹಾಸನ, ತಿರುಪತಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗೋ ಬಸ್ಸೆಲ್ಲ ಕುಣಿಗಲ್ಗೆ ಹೋಗುತ್ತೆ. ಹತ್ಕೊಂಡು ಸೀದಾ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಹತ್ತೇನೋ ಆಗಿತ್ತು. ಕರೆಕ್ಟ್ ಟೈಮ್ಗೆ ರೀಚ್ ಆಗಿದ್ದೆ. ಆ್ಯಂಡ್ ನಾನು ಮೆಹಂದಿ ಕ್ಲಾಸ್, ಆನ್ಲೈನ್ ಕ್ಲಾಸಸ್ ಏನು ತೊಗೊತಾ ಇದ್ದೆ ಅಲ್ವಾ, ಅದು ಇವ್ರ ಹತ್ರನೇ ನಾನು ತೊಗೊಳ್ತಾ ಇದ್ದಿದ್ದು. ವಸುಂಧರಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಮೆಹಂದಿ ಬೈ ವಸುಂಧರಾ ಅಂತ. ನಾನು ಫಸ್ಟ್ ಟೈಮ್ ಅವ್ರನ್ನ ಈ ಥರ ಲೈವಲ್ಲಿ ನೋಡಿದ್ದು. ಆ್ಯಂಡ್ ಪೂಜಾ ಅವರು ಕರೆಸಿದ್ರು ಮೆಹಂದಿ ಕ್ಲಾಸ್ 1 ಡೇ ವರ್ಕ್ಶಾಪ್ ಅಂತ ಹೇಳ್ಬಿಟ್ಟು. ಸೊ ಅವರು ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು. ನನಗೆ ಏನಂದರೆ ಇನ್ನೂ ಬ್ರೀಫಾಗಿ ಅರ್ಥ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು 22 ಡೇಸ್ ಏನು ಕಲ್ತಿದ್ವಲ್ಲ, ಅದನ್ನು ಇನ್ನೊಂದು ಸತಿ ನಾವು ಲೈವಲ್ಲಿ ನೋಡಿ ಅರ್ಥ ಆಗೋ ರೀತಿ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಆನ್ಲೈನಲ್ಲಿ ನಾವು ಅರ್ಥ ಮಾಡ್ಕೊಂಡಿರೋದಕ್ಕೂ ಲೈವಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ. ನನಗೆ ಇನ್ನೂ ನೀಟಾಗಿ ಅರ್ಥ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ, ಅವ್ರನ್ನ ಕರೆಸಿದ್ದಕ್ಕೆ. ಹಾಗೆ ನೀವು ಕೇಳ್ತಾ ಇರಲ್ಲ ಮೆಹಂದಿ ಕ್ಲಾಸು ನೀವು ತೊಗೊಳ್ತಾ ಇದ್ರಲ್ವಾ ಅಂತ. ಸೊ ಕೆಲವ್ರಿಗೆಲ್ಲ ಡೌಟ್ ಇರುತ್ತೆ, ನಿಜನಾ ಸುಳ್ಳ ಏನು ಅಂತ. ಖಂಡಿತವಾಗ್ಲೂ ಸುಳ್ಳಂತೂ ಅಲ್ಲ, ಇದು ನಿಜಾನೇ. ನಾನು ಇವ್ರ ಹತ್ರನೇ ಕ್ಲಾಸ್ ತೊಗೊಳ್ತಾ ಇದ್ದಿದ್ದು. ಸೊ 3ನೇ ಸರಿ ಫೋಲ್ಡ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ನೆಕ್ಸ್ಟ್ ಲಾಸ್ಟ್ ಫೋಲ್ಡ್. ಸೊ 22 ಡೇಸ್ ಯಾವ ಥರ ಹೋಯ್ತು ಅಂತಲೇ ನಂಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಅವ್ರನ್ನ ಇವತ್ತು ಎದುರುಗಡೆ ನೋಡಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ವಸುಂಧರಾ ಮ್ಯಾಮ್. ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಆ್ಯಂಡ್ ತುಂಬ ರೀಸನಬಲ್ ಪ್ರೈಸಲ್ಲಿ ನೀವು ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡ್ತಾ ಇರೋದು ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ತುಂಬ ಜನನ ಕೇಳಿದ್ದೀನಿ ಮೆಹಂದಿ ಕ್ಲಾಸಸ್ಸು. ಅಟ್ಲೀಸ್ಟ್ ನಮಗೊಂದು ಬೇಸಿಕ್ ಅನ್ನೋದು ಗೊತ್ತಿದ್ದರೆ ಆಮೇಲೆ ನಾವೇ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಕಂಪ್ಲೀಟಾಗಿ ನಮ್ಮ ಒಂದು ಇದ್ರ ಬಜೆಟಲ್ಲಿ ನಾವು ಮೆಹಂದಿನ ಹಾಕ್ಬೋದು. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಅವ್ರ ಕೋರ್ಸ್ಗೆ ನೀವು ಜಾಯಿನ್ ಆಗಿ. ಜಸ್ಟು ಏನಂದರೆ ನೀವು ಯಾವ ಥರ ಜಾಯಿನ್ ಆಗಬೇಕು ಅಂದರೆ ಅವ್ರ ನಂಬರು ಮತ್ತು ಅವರ ಒಂದು ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನನ್ನ ಒಂದು ಹೊಸ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ, ನಾನು ಫಾಲೋ ಮಾಡ್ತಾಯಿದ್ದೀನಿ. ಹಾಗೆ ಕೆಲವೊಂದು ವೀಡಿಯೋದಲ್ಲಿ ಮಿನಿ ವ್ಲಾಗ್ಸಲ್ಲಿ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೇನಾದರೂ ಬೇಕು ಅಂದರೆ ಅವರು ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಆಗಸ್ಟ್ 1ಇಂದ ಅವರು ಆನ್ಲೈನ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಏನಾದರೂ ಸೇರಿಕೊಳ್ಬೇಕು ಅಪ್ಕಮಿಂಗ್ ಬ್ಯಾಚಲ್ಲಿ, ನೀವು ಏನಾದರೂ ಸ್ವಲ್ಪ ಬೇಸಿಕ್ಕಾಗಿ ಗೊತ್ತಿದ್ದರೆ ಮನೇಲೇ ನಾನು ಮಾಡ್ಕೊಳ್ತೀನಿ, ಅಕ್ಕಪಕ್ಕದಕ್ಕೆಲ್ಲ ಗೊತ್ತಾಗುತ್ತೆ ಅಂದರೆ ಖಂಡಿತವಾಗ್ಲೂ ನೀವು ಜಾಯ್ನ್ ಆಗಿ ನೋಡ್ಬೋದು. ಇದೆಲ್ಲ ಟಾಪಿಕ್ಕು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಬೇಸಿಕ್ ಟು ಬ್ರೈಡಲ್ ಅಂತಲೇ ಹೇಳ್ಬೋದು. ನಾವು ಒಂದು ಬ್ರೈಡಲ್ ಮೆಹಂದಿ ಕೂಡ ನಾವು ಆರಾಮಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಹಾಕ್ಬೋದು. ಅಷ್ಟು ಟಾಪಿಕ್ನು ಕೂಡ 22 ಡೇಸಲ್ಲಿ ಅವರು ಕವರ್ ಮಾಡಿಕೊಡ್ತಾರೆ. ಹಾಗಾಗಿ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಕೆಲವ್ರಿಗೆ ಅನಿಸಿರುತ್ತೆ ಇವರೆಲ್ಲನೂ ಸುಳ್ಳು ಹೇಳ್ಬೋದು, ಯಾಕಂದರೆ ಆನ್ಲೈನ್ ಕ್ಲಾಸ್ ಅಲ್ವಾ ನಾನು ತೊಗೊಂಡಿದ್ದು, ಹಾಗಾಗಿ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಇವತ್ತು ಅವರು ನಮ್ಮ ಕ್ಲಾಸ್ಗೆ ಬಂದು ಮಾಡ್ತಾಯಿರೋದ್ರಿಂದ ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಂಗೂ ಆಯಿತು ಅಂತಲೇ ಹೇಳ್ಬೋದು. ನನ್ನ ವ್ಲಾಗಲ್ಲಿ ನಾನು ಇವ್ರ ಹತ್ರನೇ ಮೆಹಂದಿ ಕ್ಲಾಸು 22 ಡೇಸ್ ನಾನು ತೊಗೊಂಡಿದ್ದು, ಸರ್ಟಿಫಿಕೇಟ್ ಕೂಡ ಬಂತು. ಆ್ಯಂಡ್ ನಾನು ಹೇಳ್ತಾ ಇದ್ದೀನಲ್ಲ, ಹೆಣ್ಮಕ್ಳಿಗೆ ನಿಮ್ಗೇನಾದರೂ ಮೆಹಂದಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ನಾನು ಬೇರೆಯವ್ರಿಗೆ ಹಾಕಿ ಒಂದು ಅಟ್ಲೀಸ್ಟ್ ಒಂದು 500 ರೂಪಾಯಿ 1000 ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ಕೊಂಡ್ರೆ ಇವರ ಒಂದು ಮೆಹಂದಿ ಆನ್ಲೈನ್ ಕ್ಲಾಸು ನಾನು ಸಜೆಸ್ಟ್ ಮಾಡ್ತೀನಿ. ಬೇರೆಯವ್ರದ್ದು ಯಾರ್ದು ನಂಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ. ಇವ್ರದ್ದಂದರೆ ನಾನು ಕೂಡ ಕಲ್ತಿದ್ದೀನಿ ಆ್ಯಂಡ್ ನಾನು ಕೂಡ ಇನ್ವೆಸ್ಟ್ ಮಾಡಿರೋದ್ರಿಂದ ಓಕೆ ನನಗೆ ವರ್ತಬಲ್ ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಕ್ಲಾಸ್ ಕೂಡ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ನಮಗೆ ಸ್ಟಾರ್ಟಿಂಗ್ ಯಾವ್ಯಾವ ಥರದ್ದೆಲ್ಲ ಡಿಸೈನ್ ಇರುತ್ತೆ, ಆಮೇಲೆ ಒಂದು ಹ್ಯಾಂಡ್ಗೆ ನಾವು ಎಷ್ಟು ಕಾಸ್ಟ್ ಅಂದರೆ ಎಷ್ಟು ದುಡ್ಡು ತೊಗೊಬೋದು ಅನ್ನೋದನ್ನೆಲ್ಲ ನಮ್ಗೆ ಹೇಳಿದ್ರು. ಯಾವ್ಯಾವ ಥರ ಡಿಸೈನ್ಗೆ ಎಷ್ಟೆಷ್ಟು ಅಮೌಂಟ್ ತೊಗೊಬೇಕು ಅಂತಲೂ ಅಲ್ಲಿ ಒಂದು ಕ್ಲಾಸಲ್ಲಿ ನಮ್ಗೆ ಹೇಳಿದ್ರು. ಸೊ ನನಗೆ ಅಲ್ಲಿ ಏನು 22 ಡೇಸ್ ಮಾಡಿದ್ರಲ್ಲ ಅದೆಲ್ಲ ಒಟ್ಟಿಗೆ ಇನ್ನೊಂದು ಸರ್ತಿ ರೀಕಾಲ್ ಆಯಿತು ಅಂತಲೇ ಹೇಳ್ಬೋದು. ಇನ್ನೂ ಸ್ಟ್ರಾಂಗಾಗಿ ನನ್ನ ಮೈಂಡಲ್ಲಿ ಅದೆಲ್ಲ ಕೂತ್ಕೊಳ್ತು. ಹೆಂಗೆ ಮಾಡ್ಬೋದು, ಹೆಂಗೆ ತೊಗೊಳ್ಬೋದು, ಯಾವ ಥರ ಇರುತ್ತೆ ಅನ್ನೋದೆಲ್ಲ ನನಗೆ ಗೊತ್ತಾಯಿತು. ಸೊ ತುಂಬ ಖುಷಿಯಾಯಿತು ಈ ಕ್ಲಾಸ್ ಅಂತಲೇ ಹೇಳ್ಬೋದು. ಫಸ್ಟ್ ಒಂದು ದಿವಸ ಕಂಪ್ಲೀಟು 1 ಡೇ ಅವ್ರು ನಮಗೆ ಕ್ಲಾಸ್ ತೊಗೊಂಡಿದ್ದು. ತುಂಬ ಇನ್ಫಾರ್ಮೇಷನ್ನೇ ಕೊಟ್ಟರು ಅಂತಲೇ ಹೇಳ್ಬೋದು. ಚೆನ್ನಾಗಿ ಹೋಯಿತು ಕ್ಲಾಸ್ ಮಾತ್ರ. ಆನಂತರ ಇಲ್ಲಿ ನಮಗೆ ಒಂದು ಬೇಸಿಕ್ ಡಿಸೈನ್ಸ್ಗಳು ಬರುತ್ತಲ್ಲ, ಅದನ್ನು ಎಲ್ಲರಿಗೂ ಒಂದೊಂದು ಶೀಟ್ ಕೊಟ್ಟರು. A4 ಶೀಟ್ಗೆ ನಾವು ಅವರೇ ಪ್ರಿಪೇರ್ ಮಾಡಿದ್ದಂತಹ ಒಂದು ಕೋನ್ಸ್ ಇರುತ್ತಲ್ಲ ಅದನ್ನು ನಮ್ಗೆ ಹೇಳ್ಕೊಟ್ರು. ಅದನ್ನು ನಾನು ಅದು ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಯಾವ ಥರ ನಾವು ಅದನ್ನು ಕೋನ್ನ ನಾವೇ ತಯಾರು ಮಾಡ್ಕೊಬೇಕು ಅನ್ನೋದು ಕೂಡ ಅವ್ರು ಅಲ್ಲೇ ಹೇಳ್ಕೊಟ್ರು. ಅದು ಸ್ಕಿಪ್ ಆಗಿಬಿಟ್ಟಿದೆ ಇದು. ನಾವು ಅದರಲ್ಲೇ ಇವಾಗ ನಾವೇನು ರೆಡಿ ಮಾಡಿದ್ವಲ್ಲ ಆ ಕೋನಲ್ಲಿ
ಯಾವ ಥರದ್ದೆಲ್ಲ ಡಿಸೈನ್ಸ್ ಅಂದರೆ ಬೇಸಿಕ್ ಡಿಸೈನು ಯಾವ ಥರದ್ದೆಲ್ಲ ನಾವು ಬಿಡಿಸ್ಬೋದು ಅನ್ನೋದನ್ನ ಹೇಳ್ಕೊಡ್ತಾಯಿದ್ರು. ಹಾಗೆ ನಾವು ಕೂಡ ಪೇಪರಲ್ಲಿ ಅವ್ರ ಮುಂದೆನೇ ಪ್ರಾಕ್ಟೀಸ್ ಮಾಡ್ತಾ ಏನಾದರೂ ಡೌಟ್ಸ್ ಇದ್ದರೆ ಹಾಗೆ ಕ್ಲಿಯರ್ ಮಾಡ್ಕೊಳ್ತಾ ಯಾವ ಥರ ಇರುತ್ತೆ, ಯಾವ ಥರದ್ದೆಲ್ಲ ನಾವು ಹಾಕ್ಬೋದು, ಹೆಂಗೆ ಹಾಕಬೇಕು ಆ್ಯಂಡ್ ಆ ಕೋನ್ಯ ಯಾವ ಥರ ಅಂದರೆ ಆ ಕೋನು ಯಾವ ಥರ ಇಟ್ಕೋಬೇಕು, ಹೆಂಗೆ ಹಾಕಬೇಕು ಅಂದರೆ ಸಣ್ಣ ಯಾವಾಗ ಮಾಡಬೇಕು, ದಪ್ಪ ಯಾವಾಗ ಮಾಡಬೇಕು, ಈ ಥರ ವಾಲ್ಯೂಮ್ ಯಾವ ಥರ ಜಾಸ್ತಿ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋದು ಇದನ್ನೆಲ್ಲ ಹೇಳ್ಕೊಟ್ರು. ಆ ನಂತರ ಸೆಲ್ಫ್ ಹ್ಯಾಂಡ್ ಅಂದರೆ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಳ್ಳೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹ್ಯಾಂಡ್ಗೆ ನಾವೇ ಹಾಕ್ಕೊಳ್ಳೋದು, ಒಂದು ರೆಫರೆನ್ಸ್ ತೊಗೊಂಡು ಹಾಕ್ಕೊಳ್ಳೋದು. ಸೊ ಎಲ್ಲರೂ ಹಾಕ್ಕೊಂಡ್ವಿ. ಸೊ ನನ್ನ ಕೈ ಮೆಹಂದಿ ಈ ಥರ ಬಂದಿತ್ತು. ಇದು ಬಂದು ನಾವು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಸೊ ಫೈನಲಿ ಮಧ್ಯಾಹ್ನ ಒಂದು 4 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲಾಸ್ ಕಂಪ್ಲೀಟ್ ಆಯಿತು. ತುಂಬಾ ನಾಲೆಜ್ ಅಂತೂ ಸಿಕ್ತು ಅಂತಲೇ ಹೇಳ್ಬೋದು. ಫೋಟೋಸ್ ತಕ್ಕೊಂಡ್ವಿ. ಒಂಥರ ತುಂಬ ಒಂದು ಮೆಮೋರಿಯಬಲ್ ಡೇ ಅಂತಲೇ ಹೇಳ್ಬೋದು ಮೆಹಂದಿ ಕ್ಲಾಸ್ದು. ಯಾಕಂದರೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತಲ್ವ, ಹಾಗಾಗಿ ನನಗೂ ಕೂಡ ಖುಷಿ ಆಯಿತು ಆ ಕ್ಲಾಸು. ಆ ನಂತರ ನಮ್ಮ ಅಕಾಡೆಮಿಲೇ ನಮ್ಮ ಜೊತೆನೇ ಕಲಿತಾ ಇರೋ ಒಂದು ಹುಡುಗಿ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವ್ರದ್ದು ಇವತ್ತು ಬರ್ತ್ಡೇ ಇತ್ತು. ಹಾಗಾಗಿ ಪೂಜೆ ಅವರೇ ಕೇಕು ಎಲ್ಲನೂ ತರಿಸಿ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ವಿ. Happy birthday to you. Happy birthday to you. Happy birthday to you, Lakshmi. Happy birthday to you. ಸೊ ಸೆಲೆಬ್ರೇಟ್ ಮಾಡಿ ಕಾಲೆಲ್ಲ ಎಳೀತಾ ಇದ್ವಿ ಆ ಹುಡುಗಿದು. ಸೊ ಕೇಕ್ ಎಲ್ಲ ತಿನ್ನಿಸಿ ಹಾಗೆ ಪಪ್ಸ್ ಎಲ್ಲ ತರಿಸಿದ್ರು. ಸೊ ಎಲ್ಲ ತಿನ್ನಿಸ್ಕೊಂಡು ಮಾತಾಡಿಕೊಂಡು ನಗಾಡಿಕೊಂಡು ನಾವು ಎಷ್ಟು ಖುಷಿ ಆಗ್ತಾಯಿತ್ತು ಅಂತ ಅಂದರೆ ನನಗೆ ಏನೋ ಒಂಥರ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅಂದರೆ ಫ್ರೆಂಡ್ಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಈ ಥರದ್ದೆಲ್ಲ ಆವಾಗಲೇ ಅಲ್ವಾ ನಾವು ಸೆಲೆಬ್ರೇಟ್ ಮಾಡೋದು, ಕಾಲು ಎಳೆಯೋದು, ಅದೊಂದು ಟೈಮು. ಆದರೆ ಇವಾಗ ನಮ್ಗೆ ಅದು ಯಾವುದು ಮದುವೆ ಆದಮೇಲೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ. ಆದರೆ ಈ ಥರ ನಾವು ಕ್ಲಾಸಸ್ಗೆ ಹೋದಾಗ ಅಲ್ಲಿ ಇನ್ನೇನೋ ಒಂದು ಬಾಂಡ್ ಬೆಳೆದಿರುತ್ತೆ ನಮ್ಮ ಮಧ್ಯೆ. ಒಬ್ರಿಗೊಬ್ರು ಜಾಸ್ತಿ ಮಾತಾಡಲಿಲ್ಲ ಅಂದರೂ ಮೌನವಾಗಿಯೇ ಎಷ್ಟು ಒಂದು ಬಾಂಡ್ ಬೆಳೆದಿರುತ್ತೆ ಅಂದರೆ ನಮ್ಮ ಮಧ್ಯೆ. ಬರ್ತಡೇ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಾಗ ತುಂಬ ಜೋರು ಮಳೆ. ನಾವು ಬೇರೆ ಮೆಹಂದಿ ಕೂಡ ವಾಶ್ ಮಾಡಿರಲಿಲ್ಲ. ನಮ್ಮ ಪರಿಸ್ಥಿತಿ ಒಂದಲ್ಲ. ಮಳೆ ಏನು ಬರಲ್ಲ ಬಿಡು ಅಂದ್ಬಿಟ್ಟು ನಾವು ಮೆಹಂದಿ ವಾಶ್ ಮಾಡ್ಕೊಳ್ದೇ ಬಂದುಬಿಟ್ವಿ. ಅಲ್ಲಿ ನೋಡಿದ್ರೆ ಜೋರು ಮಳೆ ಬರ್ತಾಯಿತ್ತು. ಸೈಡಲ್ಲಿ ನಿಂತಿದ್ವಿ. ಸ್ವಲ್ಪ ಕಮ್ಮಿ ಆದಮೇಲೆ ಬಸ್ ಹತ್ಕೊಂಡು ಇನ್ನೇನು ಮಾಡೋದು ಹೊರಟು ಬಂದುಬಿಟ್ವಿ. ಫುಲ್ಲು ಎಷ್ಟು ಜೋರು ಮಳೆ ಬಿತ್ತು ಅಂತಂದರೆ ಅಷ್ಟಿಷ್ಟೆಲ್ಲ ಬಿದ್ದಿದ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಕೈಯಲ್ಲಿ ಅದೇನಾಗೋಯ್ತು ಅಂದರೆ ನನಗೆ ಭಯ ಆಗ್ತೈತೆ ಬಸ್ ಹತ್ತಕ್ಕೆ. ಎಲ್ಲಿ ಯಾರು ಬಟ್ಟೆ ಮೇಲೆ ಕೈ ಇಕ್ಬಿಡ್ತೀನೋ, ಎಲ್ಲಿ ಇದಾಗ್ಬಿಡ್ತೋ, ಗಲೀಜಾಗ್ಬಿಡುತ್ತೋ ಅಂತ. ಸೊ ನಮ್ಮ ಏರಿಯಾದಲ್ಲೆಲ್ಲ ಎಲ್ಲ ಕಡೆಯೂ ಫುಲ್ಲು ಜೋರು ಮಳೆ ಬಂದುಬಿಟ್ಟಿತ್ತು. ನಾವು ಇವಾಗ ಏನು ಬರ್ತಾಯಿದ್ದೀನಲ್ಲ ಆವಾಗ ಸ್ವಲ್ಪ ಒಂದು 5:30-6 ಗಂಟೆ ಆಗಿತ್ತು. ಆವಾಗ ಸ್ವಲ್ಪ ಮಳೆ ನಿಂತ್ಕೊಂತು. ತಿರ್ಗಾ ಮನೆಗೆ ಹಿಂಗೆ ಹೋದೆ ಅಪ್ಪ ಅಷ್ಟೇ, ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ಕರೆಂಟ್ ಕೂಡ ಇರಲಿಲ್ಲ ನಾನು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ. ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.